ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತಾಗೆ ಶರು ಬಂಡವಾಳ ಏನು ಅನ್ನೋದು ಗೊತ್ತಾಯ್ತಾ? ಈ ಕಡೆ ಶರು ನಾಟಕಕ್ಕೆ ತೆರೆ ಇಳಿಯೋಕೆ ಸಿದ್ಧನಾಗೆ ಬಿಟ್ನ ದತ್ತಾಬ. ಏನಾಯ್ತು, ಏನು ಗೊತ್ತಾ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ದೃಷ್ಟಿ ಆ ಮನೆಯಲ್ಲಿ ದತ್ತಾಬಾಯಿ ಎಷ್ಟೇ ಶಿಕ್ಷೆ ಕೊಟ್ಟರೂ ಕೂಡ ಆಕೆ ಆ ಮನೆಗೆ ಒಳಿತನ್ನೇ ಬಯಸ್ತಾಳೆ. ಈ ಕಡೆ ನೇತ್ರ, ಶರು, ಹೇಮ ಎಲ್ಲರೂ ಕೂಡ ಅವರ ಗಂಡನ ವಿರುದ್ಧವಾಗಿ ಅವರ ಅವಸಾನಕ್ಕೆ ಮುಂದಾಗಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ರೂ ಕೂಡ ಇಲ್ಲಿ ನೇತ್ರ ಕಷ್ಟಕ್ಕೆ ಸಿಕ್ಕಾಕೋಬಾರ್ದು ಅಂತಾನೆ ಒಂದು ಅತಿಯಾಗಿ ಯೋಚನೆ ಮಾಡ್ತಿದ್ದಾಳೆ ದೃಷ್ಟಿ. ಅದೇ ಕಾರಣಕ್ಕೆ ಇಲ್ಲಿ ನೇತ್ರ ಡಿಸ್ಟರ್ಬ್ ಆಗದಾಗ ಯಾಕೆ ಏನು ಅಂತ ವಿಚಾರ ಮಾಡೋಕೆ ಬಂದರೆ ಇಲ್ಲಿ ನೇತ್ರ ದೃಷ್ಟಿ ಮೇಲೆ ರೇಗ್ತಾಳೆ. ಜೊತೆಗೆ ಈ ಕಡೆ ದತ್ತ ಬರ್ತಿದ್ದಾಗೆ, ಬ್ರೋ ನೀನು ಮದುವೆ ಮಾಡ್ಕೊಂಡಿದ್ರಿಂದ ನಾವೆಲ್ಲ ಅನುಭವಿಸ್ಬೇಕಾಗಿದೆ, ನಮಗೆ ಇರಿಟೇಟ್ ಆಗ್ತಿದೆ, ಒಂದು ಸ್ವತಂತ್ರ ಕೂಡ ಇಲ್ಲ, ನಾನು ದೊಡ್ಡವಳಾಗಿದ್ದೀನಿ, ನನ್ನ ಡಿಸಿಷನ್ನ ನಾನೇ ತಗೋತೀನಿ, ನಿನ್ನ ಹೆಂಡತಿಗೆ ನಮ್ಮನ್ನ ವಿಷಯಕ್ಕೆ ಬರಬೇಡ ಅಂತ ತಿಳಿಸ್ಬಿಡು, ಎಷ್ಟೇ ಹೇಳಿದ್ರು ಕೂಡ ಕೇಳ್ತಿಲ್ಲ ಅಂತ ಹೇಳಿ ನೇತ್ರ ಹೇಳಿದಾಗ ದೃಷ್ಟಿನ ಕರ್ಕೊಂಡು ಹೋಗಿ ತರಾಟಕ್ಕೆ ತಗೋತಾರೆ ದತ್ತಾಬ. ಈ ಕಡೆ ಅವಳು ಹೇಳಿದ್ಲಲ್ವ, ನಾನು ದೊಡ್ಡವಳಾಗಿದ್ದೀನಿ, ಡಿಸಿಷನ್ ತೊಗೊಳೋಕೆ ನನಗೂ ಕೂಡ ಗೊತ್ತಿದೆ ಅಂತ, ನೀನು ಯಾಕೆ ತಲೆ ಹಾಕ್ತಿದ್ಯಾ ಅಂತಾಗ ಅವ್ರು ಡಿಸ್ಟರ್ಬ್ ಆಗಿದ್ರು. ಅದಕ್ಕೆ ಹಾಗೆ ನಾನು ಅವ್ರನ್ನ ಕಾಳಜಿ ಮಾಡಬೇಕಲ್ವ, ವಿಚಾರ ಮಾಡಬೇಕಲ್ವ ಅಂದಾಗ ಅದಕ್ಕೆ ಅಂತ ನೀನು ಹೇಳ್ಬೋದು, ಬಟ್ ಅವರು ಒಪ್ಕೋಬೇಕಲ್ವ, ಅವ್ರು ನಿನ್ನನ್ನು ಅದಕ್ಕೆ ಅಂತ ಒಪ್ಕೊಂಡಿದ್ದಾರೆ. ಇಷ್ಟು ದಿನ ಆಯಿತು ಮನೆಗೆ ಬಂದು, ಅಂಥದ್ರಲ್ಲಿ ಒಂದಿನ ಅವ್ರ ಮನಸ್ಸನ್ನು ಗೆದ್ದಿದ್ಯಾ? ಖಂಡಿತ ಇಲ್ಲ ತಾನೆ. ನೀನು ಏನೇ ಮಾಡಿದ್ರು ನಾನು ಸಹಿಸ್ಕೋಬಹುದು, ಹಾಗಂತ ನಾನು ಅಕ್ಕನ ತಂಗಿರು ಸಹಿಸ್ಕೋಬೇಕು ಅಂತಿಲ್ಲ ಅಲ್ಲ, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು ಅಂತ ದತ್ತಾಬಾಯಿ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ದೃಷ್ಟಿ ರಾತ್ರಿ ನೇತ್ರ ಮನೆ ಬಿಟ್ಟು ಹೋಗಬೇಕಿದ್ರೆ ಯಾರ ಜೊತೆನಾರು ಹುಟ್ಟೋಗ್ಬಿಡ್ತಿದಾರ ಬೇಜಾರು ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೆ. ಮತ್ತೆ ಇನ್ನೊಮ್ಮೆ ಅದೇ ಹಳೆಯದು ರಿಪೀಟ್ ಆಗಬಾರ್ದು ಅಂತ ಯೋಚನೆ ಮಾಡಿ ದೃಷ್ಟಿ ನೇತ್ರನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನೇತ್ರ ಒಂದು ಪಾಳು ಬಿದ್ದಿರೋ ಮನೆ ಹತ್ರ ಹೋಗ್ತಿದ್ದಾಗೆ ಇಲ್ಲಿ ದೃಷ್ಟಿ ಬಜರಂಗಗೆ ಮೆಸೇಜ್ ಮಾಡ್ತಾರೆ, ನೇತ್ರ ಅಪಾಯದಲ್ಲಿದ್ದಾಳೆ, ಮೊದಲು ಇಲ್ಲಿಗೆ ಬನ್ನಿ ಅಂತ. ತದನಂತರ ದೃಷ್ಟಿ ನೇತ್ರ ಹತ್ರ ಹೋಗಿದ್ದೆ, ಯಾಕೆ ಮೊರ ಇಲ್ಲಿಗೆ ಬಂದಿದ್ರ ಅಂತ, ಮಂತ್ರಾಲಯದಂಥ ಮನೆ ಇಟ್ಕೊಂಡು ಇಲ್ಲಿ ಇಂಥ ದೆವ್ವದ ಮನೆ ಅಂತ ಮನೆ ಹತ್ರ ಬಂದಿದ್ರಲ್ಲ, ಏನು ಹೇಳಬೇಕು ನಿಮಗೆ, ನಡೀರಿ ಮನೆಗೆ ಅಂತ ಹೇಳ್ತಿದ್ರೆ ನೀನು ಯಾರು ಕೇಳುವುದಕ್ಕೆ, ನೀನು ಕೆಲಸ ಹೋಗಿ ನೋಡ್ಕೊ ಹೋಗು, ಎಸ್ಸತಿ ಹೇಳೋದು, ಬ್ರೋ ಕೂಡ ಹೇಳಿದ್ರಲ್ವ ನನ್ನ ವಿಷಯಕ್ಕೆ ಬರಬೇಡ ಅಂತ, ಮತ್ತ್ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಇಂಥ ಜಾಗದಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾಳೆ. ಜೊತೆಗೆ ಈ ಕಡೆ ಕಪ್ಪಾಳಕ್ಕೆ ಕೂಡ ನೇತ್ರ ದೃಷ್ಟಿಗೆ ಬಾರಿಸಿದ್ರು ದೃಷ್ಟಿ ಅಲ್ಗಾಡೋದಿಲ್ಲ. ಅಷ್ಟರಲ್ಲಿ ಚಿನ್ಮಯ್ ಅಲ್ಲಿಗೆ ಬರ್ತಾನೆ. ಚಿನ್ಮಯ್ ಬರ್ತಿದ್ದಾಗೆ ನೀವು ಕರ್ತಿರೋದು ನಿಮ್ಗೇನು ಅನ್ಸಲ್ವಾ? ನಿಮಗೂ ಇದೇ ರೀತಿ ತಂಗಿ ಇದ್ದಿದ್ರೆ ಇದೇ ರೀತಿ ಇಂಥ ಟೈಮಲ್ಲಿ ಇಂಥ ಪಾಳು ಬಿದ್ದಿರೋ ಮನೆಗೆ ಬಾ ಅಂತ ಕರೀತಿದ್ರ ಅಂತಾಗ ನನ್ನ ತಂಗಿ ಯಾರು ಇಷ್ಟಪಟ್ಟಿದ್ದಾಳೆ ಅಂತ ಹೇಳಿದ್ದು, ಅವ್ಳಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಕಳಿಸ್ತಿದ್ದೆ ಅಪ್ಪ ಅಂತ ಹೇಳ್ತಿದ್ದು. ಈ ಕಡೆ ನೇತ್ರನ ಎಳ್ಕೊಂಡು ಹೋಗ್ತಿದ್ರೆ ಈ ಕಡೆ ದೃಷ್ಟಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ಕಾಲಲ್ಲಿರೋದು ಕೈಗೆ ಬರಬೇಕಾಗತ್ತೆ ಅಂತ ಹೇಳಿ ದೃಷ್ಟಿ ಹೇಳಿದಾಗ ಈ ಕಡೆ ನೇತ್ರ ಖಡಕ್ ಆಗ್ತಾಳೆ. ಸುಮ್ಮನೆ ಇದ್ಬಿಡು ದೃಷ್ಟಿ, ಚಿನ್ಮಯ್ಗೆ ಅವಮಾನ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಈ ಕಡೆ ದೃಷ್ಟಿ ಮಾತ್ರ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನೀವು ಇವನ ಜೊತೆ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಪಟ್ಟಾಗೆ ಕುತ್ಕೊಂಡಿದ್ದಾಗ ಈ ಕಡೆ ನಿಮ್ಮ ಮಾಂಗಲ್ಯದ ಮೇಲೆ ಆಣೆ, ನನ್ನ ಬ್ರೋ ಮೇಲೆ ಆಣೆ, ನೀನು ಇಲ್ಲಿಂದ ಕಡದ್ರೆ ಅಂತ ಹೇಳಿ ದೃಷ್ಟಿಗೆ ಪ್ರಮಾಣ ಮಾಡಿದ್ದ ಇಲ್ಲಿ ಚಿನ್ಮಯ್ ಜೊತೆ ಪಾಳು ಮನೆಗೆ ಹೊರಟೆ ಬಿಡ್ತಾಳೆ. ಈ ಕಡೆ ದೃಷ್ಟಿ ಎಷ್ಟೇ ಹೇಳಿದ್ರೂ ಕೂಡ ಇಲ್ಲಿ ನೇತ್ರನ ತಡೆಯೋಕ್ಕಾಗೋದಿಲ್ಲ. ನಂತರ ಹಾಸನಾಂಬೆ, ದಯವಿಟ್ಟು ಕ್ಷಮಿಸ್ಬಿಡು ತಾಯಿ, ಆಣೆನ ಮೀರ್ತಿದ್ದೀನಿ, ಒಂದು ಹೆಣ್ಣನ ಬದುಕು ಹಾಳಾಗ್ಬಿಡುತ್ತೆ ಅಂತ ಆಣೆನ ಮೀರಿ ಹೋಗಬೇಕು. ಅಷ್ಟರಲ್ಲಿ ದತ್ತಾಬಾಯಿ ಅಲ್ಲಿಗೆ ಬರ್ತಾರೆ. ನೇತ್ರ ಎಲ್ಲಿ ಅಂತ ಕೇಳ್ತಿದ್ದಾಗೆ ಪಾಳು ಮನೆಯನ್ನು ತೋರಿಸ್ತಾರೆ. ಎಳ್ಕೊಂಡು ಬಜರಂಗಿ ಜೊತೆ ಆ ಪಾಳು ಮನೆಗೆ ಹೋಗ್ತಾರೆ. ಹೋಗಿದ್ದೆ ಶಾಕ್ ಆಗುತ್ತೆ, ಬಿಕಾಸ್ ಅಲ್ಲಿ ನೇತ್ರಾಗೆ ಪ್ರಪೋಸ್ ಮಾಡೋಕ್ಕೆ ಎಲ್ಲ ರೀತಿ ಡೆಕೋರೇಷನ್ನ ಮಾಡಿ ಚಿನ್ಮಯ್ ಮಣ್ಣಿ ಊರಿ ಪ್ರಪೋಸ್ ಮಾಡ್ತಿದ್ದಾರೆ. ನೀನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ನೀನು ನನ್ನಷ್ಟು ಚೆಂದ ನೋಡ್ಕೋತೀನಿ, ನನ್ನ ಒಂದು ಪ್ರಪೋಸಲ್ನ ಒಪ್ಕೊ, ನನ್ನ ಮದುವೆ ಆಗುವಂತ ಕೇಳ್ಕೊತಿದ್ದಾರೆ. ಈ ಕಡೆ ದೃಷ್ಟಿಗೆ ಶಾಕ್ ಆಗುತ್ತೆ, ಏನಪ್ಪ ಇದಕ್ಕೆ ಇಲ್ಲಿ ಬಂದಿದ್ದು, ನಾನು ತಪ್ಪು ಮಾಡಿಬಿಟ್ನ, ಇವನ್ನೆಲ್ಲ ಕರೆದು ಅಂತ ದೃಷ್ಟಿ ಅನ್ಕೋತಾ ಇದ್ರೆ ಈ ಕಡೆ ಬಜರಂಗಿ ನೇತ್ರ ಅಂತ ಜೋರಾಗಿ ಚೀಡ್ಕೋತಾರೆ. ಈ ಕಡೆ ನೇತ್ರ ಮತ್ತು ಚಿನ್ಮಯ್ ಇಬ್ರು ಕೂಡ ಗಾಬರಿಯಾಗಿ ನೋಡ್ತಿದ್ರೆ ಈ ಕಡೆ ಇಲ್ಲಿ ಏನಿದೆ, ಅಪಾಯ ಇದೆ ದೃಷ್ಟಿ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಕೇಳ್ತಿದ್ದಾರೆ. ದೃಷ್ಟಿ ಮಾತನಾಡ್ತಿಲ್ಲ. ತದನಂತರ ಈ ಕಡೆ ದತ್ತಾಬಾಯಿ ಬಂದಿದ್ದೆ ನೇತ್ರನ ನೋಡ್ತಿದ್ದಾರೆ. ನೇತ್ರ ಏನಿದು ಬ್ರೋ, ನನ್ನ ಖುಷಿಗೆ ಅಡ್ಡಿಪಡಿಸೋದೇ ಆಗೋಯ್ತಲ್ವ ನಿನ್ನ ಹೆಂಡತಿ ಕೆಲಸ, ನನಗೆ ಸ್ವತಂತ್ರನೇ ಇಲ್ವಾ, ನಾನು ಖುಷಿಯಾಗಿರಬೇಕು, ನನ್ನ ಒಂದು ಆಸೆನ ಈಡೇರಿಸ್ಕೋಬೇಕು, ನನ್ನ ಆಸೆ ಕನಸುಗಳಿಗೆ ಬದುಕಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇಲ್ಲ, ಎಲ್ಲದಕ್ಕೂ ಅಡ್ಡಿಪಡಿಸ್ತಾಳಲ್ಲ ನಿನ್ನ ಹೆಂಡತಿ, ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಎಮೋಷ್ನಲ್ ಡೈಲಾಗ್ಸನ್ನು ಕೂಡ ಹೊಡಿತಾಳೆ. ತದನಂತರ ಇಲ್ಲಿ ಬಜರಂಗಿಗೆ ನೇತ್ರನ ಕರ್ಕೊಂಡು ಬಾ, ನಾನು ಇವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದೃಷ್ಟಿನ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ ಇಲ್ಲಿ ದತ್ತಾಬಾಯಿ. ತದನಂತರ ಏನಿದೆ ದೃಷ್ಟಿ, ನೇತ್ರಾಗೆ ಅವಮಾನ ಮಾಡಬೇಕು ಅಂತಲೇ ಕರೆಸಿದ್ಯಾ, ಅಲ್ಲಿ ಏನಿತ್ತು ಅಂತ ಕೇಳ್ತಿದ್ರೆ ಅದು ಹಾಗಲ್ಲ, ನನಗೆ ಅದು ಅಂತ ಗೊತ್ತಿರಲಿಲ್ಲ ಅಂತೆಲ್ಲ ದೃಷ್ಟಿ ಹೇಳ್ತಿದ್ದಾಳೆ. ಬಟ್ ಇಲ್ಲಿ ದತ್ತಾಬಾಯಿ ಮಾತ್ರ ನೀವೆಲ್ಲ ಎಂಥವ್ರು ಅಂತ ಗೊತ್ತಿದೆ, ಸುಮ್ಮನೆ ಕಾಳಜಿ ಅದು ಇದು ಅಂತೆಲ್ಲ ನಾಟಕ ಮಾಡೋದು, ನೀವೆಲ್ಲ ಬಿಟ್ಟು ಹೋಗೋದಕ್ಕೆ ಯಾಕೆ ಇದೆಲ್ಲ,
ನಿನ್ನನ್ನು ನಾನು ಹೆಂಡತಿ ಅಂತ ಕರೀತೀನಿ ಅಂದರೆ ನನ್ನ ಮನಸ್ಸಲ್ಲಿ ನಿನಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ ಅಂತಲ್ಲ ಅಂತ ಇಲ್ಲಿ ದತ್ತಾಬಾಯಿ ರೇಗ್ತಿದ್ದಾರೆ. ಅವರಿಬ್ರು ಹೋದಾಗೆ ನೀನು ಒಂದಿನ ಹೋಗ್ತೀಯ, ಆ ದಿನ ಬಂದೇ ಬರುತ್ತೆ. ಅದ್ರ ಒಳಗಡೆ ಈ ನಾಟಕ ಎಲ್ಲ ಯಾತಕ್ಕೆ? ನಾಟಕ ಆಡೋದನ್ನು ನಿಲ್ಲಿಸ್ಬಿಡು. ಇನ್ನು ಮುಂದೆ ನನ್ನ ಅಕ್ಕ ತಂಗಿನ ವಿಷಯಕ್ಕೆ ಹೋದರೆ ಸರಿ ಬರೋದಿಲ್ಲ ಅಂತ ಹೇಳಿ ಕೂತ್ಕೋ ಅಂತ ಮನೆ ಕರ್ಕೊಂಡು ಬರ್ತಿದ್ರೆ ಆ ಕಡೆ ಬಜರಂಗಿ ನೇತ್ರಾನ ಹೇಳ್ಕೊಂಡು ಏನದಲ್ಲ ಮದುವೆಗಿದ್ವೆ ಇಲ್ಲ ಜಸ್ಟ್ ಫ್ರೆಂಡ್ಸು ಅಂದ್ರಿ, ಆದರೆ ಇವಾಗ ನೋಡಿದ್ರೆ ಇದೆಲ್ಲ ಆಗ್ತದೆ ಅಂತ ಹೇಳಿ ನೇತ್ರನ ಬಜರಂಗಿ ಪ್ರಶ್ನೆ ಮಾಡ್ತಿದ್ದಾನೆ. ನಿನಗೆ ಏನು ಪ್ರಾಬ್ಲಮ್ಮು? ನಾನವತ್ತು ಪ್ರಪೋಸ್ ಮಾಡಿದಾಗ ಅಣ್ಣನ ಫ್ರೆಂಡು ಅದು ಇದು ಅಂತ ಹೇಳಿ ರಿಜೆಕ್ಟ್ ಮಾಡಿದೆ ಅಲ್ವಾ, ಈಗ ಯಾಕೆ ನಿಮಗೆ ಜಲಸ್ ಆಗ್ತಿದ್ಯಾ? ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ನೇತ್ರ ಕೇಳ್ತಿದ್ರೆ ಆ ರೀತಿ ಏನಿಲ್ಲ ಇಲ್ಲಿ ನೀನು ನನ್ನ ದತ್ತನ ತಂಗಿಯನ್ನು ಒಂದೇ ಕಾರಣಕ್ಕೆ ಕಾಳಜಿಯಿಂದ ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಅದೆಲ್ಲ ಬಿಟ್ಬಿಡು ಅಂತ ಹೇಳಿ ನೇತ್ರ ಕೇಳ್ತಿದ್ದಾಳೆ. ಜೊತೆಗೆ ಸರಿ ಆಯಿತು ಬಿಡು ಅಂತ ಹೇಳಿ ಈಗ ನೀನು ಪ್ರಾಮಿಸ್ ಮಾಡು, ಮದುವೆ ಆಗಲ್ಲ ಅಲ್ವಾ ಅವನ್ನ ಅಂತ ಹೇಳಿದಾಗ ನನ್ನ ಬ್ರೋಗೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಿನಗೆ ಯಾವ ಪ್ರಾಬ್ಲಮ್ ಅಂತ ಹೇಳಿ ನೇತ್ರ ಕೇಳಿದಾಗ ಇನ್ನು ಮುಂದೆ ನಿನ್ನ ವಶಕ್ಕೆ ಬರಲ್ಲ ಅಂತ ಹೇಳಿ ಇಲ್ಲಿ ಬಜರಂಗಿ ಹೇಳ್ತಾರೆ. ತದನಂತರ ನೇತ್ರ ಮನೆಗೆ ಹೋಗ್ತಿದ್ದಾಗೆ ದತ್ತಾಬಾಯಿ ನೇತ್ರ ಹತ್ರಕ್ಕೆ ಹೋಗಿದ್ದೆ, ನನ್ನ ತಂಗಿರ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿಪಡಿಸೋದಿಲ್ಲ, ಹಾಗಂದು ಮಾತ್ರಕ್ಕೆ ಮನೆ ಮರ್ಯಾದೆ ಅನ್ನೋ ವಿಷಯ ಬಂದರೆ ನಾನು ನಿನ್ನ ಬ್ರೋ ಆಗಿರೋಕ್ಕಿಂತ ಹೆಚ್ಚಾಗಿ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಆಗಿರಬೇಕಾಗತ್ತೆ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಇನ್ನು ಮುಂದೆ ಈ ರೀತಿಯೆಲ್ಲ ಹೋಗೋದು ತಪ್ಪಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ. ಹೌದು, ಸ್ವತಂತ್ರ ಬರೋದು ಅಂದರೆ ಹೆಣ್ಮಕ್ಳು ರಾತ್ರಿ ಓಡಾಡ್ದಾಗ್ಲೇ, ಹಾಗಂದು ಮಾತ್ರಕ್ಕೆ ಅರ್ಥ ಇಲ್ಲದೇ ಇರೋ ರೀತಿಯಲ್ಲಿ ಓಡಾಡೋದು ತಪ್ಪಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದು ರಿಪೀಟ್ ಆಗಬಾರ್ದು, ನಾನು ಎಲ್ಲರೂ ಮುಂದೆ ಮಾತಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಹೇಳಲಿಲ್ಲ, ದೃಷ್ಟಿ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಅಂತ ಹೇಳ್ತಾರೆ. ತದನಂತರ ಇವನು ಯಾರು ನನಗೆ ಹೇಳೋಕೆ ಬರ್ತಾನೆ ಅಂತ ಮನಸ್ಸಲ್ಲೇ ಅನ್ಕೋತಾಳೆ ನೇತ್ರ. ನಂತರ ಬಜರಂಗಿಗೆ ಬಂದಿದ್ದ ಆ ಚಿನ್ಮಯ ಹುಡುಗ ಒಳ್ಳೆಯವನಾಗಿದ್ದರೆ ನನ್ನ ತಂಗಿ ಕೊಟ್ಟು ಮದುವೆ ಮಾಡ್ತೀನಿ, ಅವನು ಒಳ್ಳೆಯವನೋ ಕೆಟ್ಟವನೋ ಅವನ ಪೂರ್ವಾಪರ ಏನು ಅನ್ನೋದನ್ನು ನೀನು ನನಗೆ ತಿಳ್ಕೊಂಡು ಬಂದು ಹೇಳಬೇಕು ಅಂತ ಹೇಳಿ ಬಜರಂಗಿಗೆ ದತ್ತಾಬಾಯಿ ಹೇಳ್ತಾರೆ. ತದನಂತರ ಬಜರಂಗಿಗೆ ತುಂಬ ಚೆನ್ನಾಗಿ ಗೊತ್ತು ಚಿನ್ಮಯ ಒಳ್ಳೆಯವನಲ್ಲ ಅಂತ, ಹಾಗಂದು ಮಾತ್ರಕ್ಕೆ ಸಾಕ್ಷಿ ಇಲ್ಲದೆ ದತ್ತನ ಮುಂದೆ ಹೇಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಸಾಕ್ಷಿ ಹುಡುಕ್ತೀನಿ ಅಂತ ಹೇಳಿ ಬಜರಂಗಿ ಕೂಡ ಅನ್ಕೋತಾರೆ. ಸಾಕ್ಷಿ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಶರು ಬೆಳಗ್ಗೆ ಆಗ್ತಿದ್ದಾಗೆ ಚಿನ್ಮಯ್ಗೆ ಕಾಲ್ ಮಾಡ್ತಾರೆ. ಚಿನ್ಮಯ್ ನಿಮ್ಮ ಪ್ಲ್ಯಾನ್ ಏನು? ಯಾಕೆ ನೇತ್ರನ ಮಧ್ಯರಾತ್ರಿಲಿ ಪಾಳು ಮನೆ ಕಳಿಸಿದ್ದು? ಈ ರೀತಿ ದತ್ತ ದೃಷ್ಟಿ ಬರೋದಕ್ಕೆ ಕಾರಣ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂತ ಹೇಳಿ ಕೇಳ್ತಿದ್ರೆ ಈ ಕಡೆ ಇನ್ನೊಂದು 48 ಗಂಟೆಲಿ ಏನು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ ಶರು ಹೇಳ್ತಾರೆ. ಈ ಕಡೆ ಮಾತಾಡ್ತಿರ್ಬೇಕಿದ್ರೆ ದತ್ತ ಅಲ್ಲಿಗೆ ಬರ್ತಾರೆ. ದತ್ತ ನನ್ನ ಮಾತನ್ನು ಕೇಳಿಸ್ಕೊಂಡ್ರೇನು ಅಂತ ಹೇಳಿ ಶರುಗೆ ಶಾಕ್ ಆಗುತ್ತೆ. ಬಟ್ ದತ್ತ ಅಲ್ಲಿ ಕೇಳಿಸ್ಕೊಂಡಿರೋದಿಲ್ಲ. ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ಅವಳು ತಮ್ಮ ಮದುವೆ ಆದಮೇಲೆ ಬದಲಾಗಿ ಹೆಂಡತಿ ಮಾತನ್ನು ಕೇಳೋಕೆ ಶುರು ಮಾಡಿ ಅಕ್ಕಂಗೆ ಮರ್ಯಾದೆ ಕೊಡ್ತಿಲ್ವಂತೆ ಅಂತ ಹೇಳಿ ಅಕ್ಕ ದತ್ತನಿಗೆ ಹೇಳಿದಾಗ ದತ್ತ ಅಕ್ಕ ನಾನು ಕೂಡ ಬದಲಾಗಿದ್ದೇನಲ್ವಾ, ನಿನ್ನ ಮಾತನ್ನು ನಾನು ಮೀರ್ತಿದ್ದೀನಲ್ವಾ, ನಿನಗೂ ಕೂಡ ಅಷ್ಟೇ ಬೇಜಾರ ಆಗಿರುತ್ತಲ್ವ ಅಂತ ದತ್ತ ಹೇಳ್ತಿದ್ರೆ ಆ ರೀತಿ ಏನಿಲ್ಲ, ನನ್ನ ತಮ್ಮ ಖುಷಿಯಾಗಿರಬೇಕು ಅಷ್ಟೆ, ಅದಕ್ಕೇನಾದ್ನೀರು ಇರೋ ಕಡೆ ಈ ರೀತಿ ಜಗಳಗಳೆಲ್ಲ ಬರ್ತಾನೆ ಇರತ್ತೆ, ಹಾಗಂದು ಮಾತ್ರಕ್ಕೆ ಮನೆಯಿಂದ ಹೊರಗಡೆ ಕಳ್ಸೋಕ್ಕಾಗತ್ತಾ ಅಂತ ಹೇಳಿ ದತ್ತನ ತಲೆಗೆ ಹಾಕ್ತಾರೆ. ಈ ಕಡೆ ದತ್ತ ದೃಷ್ಟಿನ ಮನೆಯಿಂದ ಕಳಿಸೋ ಕಡೆ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ದೃಷ್ಟಿ ಮನೆ ಬಿಟ್ಟು ಹೋಗಬೇಕಾಗತ್ತಾ ಅಥವಾ ದೃಷ್ಟಿ ಮನೆಯಿಂದ ಹೋಗೋಕ್ಕೂ ಮೊದಲು ಶರುವಿನ ನಿಜ ಮುಖವನ್ನು ದತ್ತನ ಮುಂದೆ ಬಟಾಬೈಲು ಮಾಡ್ತಾಳ? ಹಾಗಿದ್ರೆ ದತ್ತನಿಗೆ ಅಕ್ಕನ ನಿಜ ಬಣ್ಣ ಏನು ಅನ್ನೋದು ಗೊತ್ತಾಗತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.